ಮಾಹಿತಿಯ ಆಳಕ್ಕೆ ಇಳಿಯುವ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬೈಬಲ್ನಲ್ಲಿ ಬರುವ ಎಂದು ತುಂಬನೇ ಪ್ರಸಿದ್ಧವಾದ ಅಂದ್ರೆ ಲೂಕ 16:19-31 ಬರುವ ಶ್ರೀಮಂತ ಮತ್ತೆ ಲಾಜರನ ಸಾಮತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಇದೊಂದು ಅದ್ಭುತವಾದ ಮೂಲ ಸಾಮಗ್ರಿ. ಇಂದಿನ ನಮ್ಮ ಗುರಿ ಏನಂದ್ರೆ ಕೇವಲ ಯಾವುದೋ ಒಂದು ಪ್ರಾಚೀನ ಕಥೆಯನ್ನ ಓದಿ ಮುಗಿಸೋದಲ್ಲ, ಬದಲಾಗಿ ಆ ಕಾಲದ ಐತಿಹಾಸಿಕ ಹಿನ್ನೆಲೆ, ಆಮೇಲೆ ಸಂಪತ್ತು ಮತ್ತೆ ಬಡತನದ ಬಗ್ಗೆ ಅಂದಿನ ಸಮಾಜದಲ್ಲಿ ಏನೆಲ್ಲ ತಪ್ಪು ಕಲ್ಪನೆಗಳಿತ್ತು, ಜೊತೆಗೆ ಈ ಕಥೆಯ ಆಳದಲ್ಲಿ ಅಡಗಿರುವ ಬೆರಗುಗೊಳಿಸುವ ಒಳನೋಟಗಳನ್ನ ಯಾವುದೇ ಕಠಿಣ ಪದಗಳಿಲ್ಲದೆ ಸರಳವಾಗಿ ಬಿಡಿಸಿ ನೋಡೋದು. ನಿಜ. ಇಲ್ಲಿ ಬೆರಗುಗೊಳಿಸುವ ಸಂಗತಿ ಏನಂದ್ರೆ, ಈ ಕಥೆ ಇದೆಯಲ್ಲ, ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಆರ್ಥಿಕ ಅಸಮಾನತೆಯ ಕತೆ ಮಾತ್ರ ಅಲ್ಲ. ಆಮೇಲೆ ಇದೊಂದು ರೂಪಕ ಅಂತೀರಾ? ಖಂಡಿತ. ಇದು ಇಡೀ ಸಮಾಜದ ದೃಷ್ಟಿಕೋನವನ್ನೇ, ಅವರ ನೈತಿಕತೆಯ ಅಡಿಪಾಯವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಅದ್ಭುತ ರೂಪಕ. ಮೇಲ್ನೋಟಕ್ಕೆ ಇದೊಂದು ಸರಳವಾದ ಕಥೆಯಂತೆ ಕಂಡರೂ ಇದರ ಪ್ರತಿಯೊಂದು ಪದದ ಹಿಂದೆಯೂ ಆ ಕಾಲದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅರ್ಥವ್ಯವಸ್ಥೆ ಅಡಗಿದೆ. ಬನ್ನಿ ಆ ದೃಶ್ಯವನ್ನ ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳೋಣ. ಒಂದು ಕಡೆ ಅತ್ಯಂತ ಬೆಲೆಬಾಳುವ ಉಡುಗೆ ತೊಟ್ಟ, ದಿನನಿತ್ಯವೂ ಸುಖಭೋಗಗಳಲ್ಲಿ ತೇಲಾಡ್ತಾ ಇದ್ದ ಒಬ್ಬ ಶ್ರೀಮಂತ. ಮೂಲ ಗ್ರಂಥದಲ್ಲಿ ಆತನು ಧರಿಸ್ತಾ ಇದ್ದ ಬಟ್ಟೆಗಳ ಬಗ್ಗೆ ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಹೌದು, ಅವನು ನೇರಳೆ ವಸ್ತ್ರ ಮತ್ತೆ ನಯವಾದ ನಾರುಮಡಿಯನ್ನ ಧರಿಸ್ತಿದ್ದ ಅಂತ ಇದೆ. ಈ ನೇರಳೆ ವಸ್ತ್ರ ಅಂದ್ರೆ ಅದು ಕೇವಲ ಇಂದಿನ ಕಾಲದ ಯಾವುದೋ ಬ್ರ್ಯಾಂಡೆಡ್ ಬಟ್ಟೆ ತರಹ ಇರ್ಲಿಲ್ಲ. ಆ ಕಾಲದಲ್ಲಿ ನೇರಳೆ ಬಣ್ಣವನ್ನ ಮೆಡಿಟರೇನಿಯನ್ ಸಮುದ್ರದ ಮ್ಯೂರೆಕ್ಸ್ ಅನ್ನೋ ಒಂದ್ ರೀತಿಯ ಬಸವನ ಹುಳುಗಳಿಂದ ಹನಿಯಾಗಿ ತೆಗೆಯಲಾಗ್ತಾ ಇತ್ತು. ಮ್ಯೂರೆಕ್ಸ್ ಹುಳುಗಳು? ಹೌದು. ಗೊತ್ತಾ? ಒಂದು ಸಣ್ಣ ಬಟ್ಟೆಗೆ ಬಣ್ಣ ಹಾಕೋಕೆ ಸಾವಿರಾರು ಹುಳುಗಳು ಬೇಕಾಗ್ತಾ ಇತ್ತು. ಹಾಗಾಗಿ ನೇರಳೆ ಬಟ್ಟೆಯೆಂದ್ರೆ ಅದು ಕೇವಲ ಶ್ರೀಮಂತಿಕೆಯ ಸಂಕೇತ ಆಗಿರ್ಲಿಲ್ಲ. ಅದು ರೋಮನ್ ಸಾಮ್ರಾಜ್ಯದ ರಾಜವಂಶಸ್ಥರು, ಅತಿ ಗಣ್ಯರು ಮಾತ್ರ ಬಳಸುವಂತಹ ಒಂದು ಸ್ಟೇಟಸ್ ಸಿಂಬಲ್ ಆಗಿತ್ತು. ಅದರ ಜೊತೆಗೆ ಆ ನಯವಾದ ನಾರುಮಡಿ ಅಂದ್ರೆ ಈಜಿಪ್ಟಿಂದ ತರಿಸ್ತಾ ಇದ್ದ ಫೈನ್ ಲಿನೆನ್ ಒಳಉಡುಪುಗಳು. ಅವನ ಇಡೀ ಜೀವನ ಶೈಲಿ ಎಷ್ಟೊಂದು ಐಷಾರಾಮಿಯಾಗಿತ್ತು ಅಂದ್ರೆ ಆತ ದಿನನಿತ್ಯವೂ ಹಬ್ಬದೂಟ ಮಾಡ್ತಾ ಇದ್ದ. ಆದರೆ ಇದೇ ಕಥೆಯು ಬರುವ ಇನ್ನೊಂದು ಚಿತ್ರಣ ಇದೆಯಲ್ಲ, ಅದು ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಅವನ ಮನೆಯ ಬಾಗಿಲಲ್ಲೇ ಬಿದ್ದಿದ್ದ, ಮೈಯೆಲ್ಲ ಹುಣ್ಣಾಗಿದ್ದ ಲಾಜರ್ ಅನ್ನೋ ಭಿಕಾರಿ. ಆ ಶ್ರೀಮಂತನ ಮೇಜಿನಿಂದ ಕೆಳಗೆ ಬೀಳ್ತಾ ಇದ್ದ ರೊಟ್ಟಿಯ ಚೂರುಗಳಿಂದ, ಎಂಜಿಲಿನಿಂದ ತನ್ನ ಹಸಿವು ನೀಗಿಸ್ಕೊಳ್ಳಕ್ಕೆ ಈತ ಹಂಬಲಿಸ್ತಾ ಇದ್ದ. ಆ ಕಾಲದಲ್ಲಿ ಶ್ರೀಮಂತರು ಊಟ ಮಾಡುವಾಗ ಕೈ ಒರೆಸ್ಕೊಳ್ಳಕ್ಕೆ ಮೆದುವಾದ ರೊಟ್ಟಿಯ ತುಂಡುಗಳನ್ನ ಬಳಸಿ ಆಮೇಲೆ ಅದನ್ನ ನಾಯಿಗಳಿಗೆ ಸೀತಿದ್ರು. ಅಂದ್ರೆ ಆ ರೊಟ್ಟಿಯೇ ಒಂದ್ ರೀತಿಯ ನ್ಯಾಪ್ಕಿನ್ ತರ ಕೆಲ್ಸ ಮಾಡ್ತಾ ಇತ್ತು. ನಿಖರವಾಗಿ. ಲಾಜರ ಆ ಎಸೆಯಲ್ಪಟ್ಟ ರೊಟ್ಟಿಯ ತುಂಡುಗಳಿಗಾಗಿ ಕಾಯ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅಂದ್ರೆ ಬೀದಿ ನಾಯಿಗಳು ಬಂದು ಅವನ ಹುಣ್ಣುಗಳನ್ನ ನೆಕ್ಕುತ್ತಾ ಇದ್ವು. ಯಹೂದಿ ಸಂಪ್ರದಾಯದಲ್ಲಿ ನಾಯಿಗಳನ್ನ ಅಶುದ್ಧ ಪ್ರಾಣಿಗಳು ಅಂತ ಪರಿಗಣಿಸ್ತಾ ಇದ್ರು ಅಲ್ವಾ? ಹೌದು, ನಾಯಿಗಳನ್ನ ಮುಟ್ಟೋದು ಕೂಡ ಅಪವಿತ್ರ ಅಂತ ನಂಬಿದ್ರು. ಆ ಅಶುದ್ಧ ಪ್ರಾಣಿಗಳನ್ನ ಓಡಿಸುವಷ್ಟು ಶಕ್ತಿ ಕೂಡ ಆ ಲಾಜರ್ನಿಗೆ ಇರಲಿಲ್ಲ ಅನ್ನೋದು ಅವನ ದೈಹಿಕ ದೌರ್ಬಲ್ಯವನ್ನ, ಅವನ ದಯನೀಯ ಸ್ಥಿತಿಯನ್ನ ತೋರಿಸುತ್ತೆ. ಸರಿ, ಇದನ್ನ ಇನ್ನಷ್ಟು ವಿವರವಾಗಿ ಬಿಚ್ಚಿಡೋಣ. ಯೇಸು ಈ ಸಾಮತಿಯನ್ನ ಹೇಳುವಾಗ ಅಂದಿನ ಸಮಾಜದಲ್ಲಿ ಬಹುದೊಡ್ಡ ತಪ್ಪು ಕಲ್ಪನೆಯೊಂದು ಆಳವಾಗಿ ಬೇರೂರಿತ್ತು. ಅದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಈ ಕಥೆಯ ಆಳವನ್ನ ಗ್ರಹಿಸೋಕೆ ಸಾಧ್ಯನೇ ಇಲ್ಲ. ಯಾವ ತಪ್ಪು ಕಲ್ಪನೆ? ಆ ಕಾಲದ ಧಾರ್ಮಿಕ ಮುಖಂಡರು ಮತ್ತೆ ಜನಸಾಮಾನ್ಯರು ಏನಂತ ನಂಬಿದ್ರು ಅಂದ್ರೆ, ಸಂಪತ್ತು ಎಂದರೆ ಅದು ದೇವರ ಆಶೀರ್ವಾದದ ನೇರ ಸಂಕೇತ, ಮತ್ತು ದಾರಿದ್ರ್ಯ ಅಥವಾ ಬಡತನ ಎಂದರೆ ಅದು ದೇವರ ಶಾಪದ ಸಂಕೇತ ಅಂತ ಬಲವಾಗಿ ನಂಬಿದ್ರು. ಓಹೋ, ಅಂದ್ರೆ ದುಡ್ಡಿದ್ರೆ ದೇವರು ಒಲಿದಿದ್ದಾನೆ ಅಂತ. ಹೌದು, ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ರೆ ದೇವರು ಅವನ ಮೇಲೆ ಪ್ರಸನ್ನನಾಗಿದ್ದಾನೆ ಅಂತನೂ, ಬಡವನಾಗಿದ್ರೆ ಅವನು ಅಥವಾ ಅವನ ಹಿಂದಿನ ತಲೆಮಾರನರು ಏನೋ ಘೋರ ಪಾಪ ಮಾಡಿದ್ದಾರೆ, ಅದಕ್ಕೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತನೂ ತೀರ್ಮಾನಿಸ್ತಾ ಇದ್ರು. ಅಂದ್ರೆ ಸಮಾಜದ ದೃಷ್ಟಿಯಲ್ಲಿ ಆ ಶ್ರೀಮಂತನೇ ದೇವರ ಅಚ್ಚುಮೆಚ್ಚಿನ ಮಗ, ಮತ್ತೆ ಲಾಜರನು ದೇವರಿಂದ ಶಾಪಗ್ರಸ್ತನಾದವನು ಅನ್ನೋ ಭಾವನೆ ಇತ್ತು. ನಂಬಿಕೆಯನ್ನೇ ಸಂಪೂರ್ಣವಾಗಿ ತಲೆಕೆಳಗಾಗಿಸಿದರು. ಸಮಾಜದ ಕಣ್ಣಲ್ಲಿ ಯಾರು ದೇವರ ಆಶೀರ್ವಾದ ಹೊಂದಿದ್ನೋ ಅವನು ವಾಸ್ತವದಲ್ಲಿ ಆಧ್ಯಾತ್ಮಿಕವಾಗಿ ದರಿದ್ರನಾಗಿದ್ದ, ಮತ್ತೆ ಯಾರು ದೇವರಿಂದ ಕೈಬಿಡಲ್ಪಟ್ಟವನು ಅಂತ ಸಮಾಜ ಭಾವಿಸಿತ್ತೋ ಅವನೇ ನಿಜವಾದ ಆಶೀರ್ವಾದ ಹೊಂದಿದ್ದ ಅನ್ನೋದನ್ನ ಈ ಕತೆ ಅನಾವರಣಗೊಳಿಸುತ್ತೆ. ಇಲ್ಲಿಯೇ ವಿಚಾರಗಳು ನಿಜಕ್ಕೂ ಕುತೂಹಲಕಾರಿಯಾಗುವುದು.
ಈ ಸಂಪೂರ್ಣ ಕಥೆಯಲ್ಲಿ ಹೆಸರುಗಳ ಬಳಕೆಯ ಬಗ್ಗೆ ಗಮನಿಸಿದ್ರೆ ಒಂದು ದೊಡ್ಡ ಅಚ್ಚರಿ ಕಾದಿದೆ. ಹೆಸರುಗಳ ಬಗ್ಗೆ ಹೌದು. ನೋಡಿ, ಯೇಸು ತಮ್ಮ ಉಪದೇಶಗಳಲ್ಲಿ ಅನೇಕ ಕಥೆಗಳನ್ನ, ಸಾಮತೆಗಳನ್ನ ಹೇಳಿದ್ದಾರೆ. ಆದ್ರೆ ಆ ಯಾವ ಕಥೆಗಳಲ್ಲೂ ಯಾವ ಪಾತ್ರಕ್ಕೂ ಹೆಸರಿರೋದಿಲ್ಲ. ಒಬ್ಬ ಬಿತ್ತನೆಗಾರನಿದ್ದ ಅಥವಾ ಒಬ್ಬ ತಂದೆಗಿದ್ದ ಇಬ್ಬರು ಮಕ್ಕಳು ಹೀಗೆ ಹೇಳ್ತಾರೆ ಹೊರತು ಯಾವತ್ತೂ ಹೆಸರು ಬಳಸೋದಿಲ್ಲ. ಆದ್ರೆ ಈ ಕಥೆಯಲ್ಲಿರುವ ಏಕೈಕ ಹೆಸರಿರುವ ಪಾತ್ರ ಅಂದ್ರೆ ಅದು ಲಾಜರ. ಹೌದು, ಆ ಐಷಾರಾಮಿ ಶ್ರೀಮಂತನಿಗೆ ಯಾವುದೇ ಹೆಸರಿಲ್ಲ. ಇಬ್ರಿಯ ಭಾಷೆಯಲ್ಲಿ ಲಾಜರ ಅಂದ್ರೆ ದೇವರೇ ನನ್ನ ಸಹಾಯಕ ಎಂದರ್ಥ. ಆ ಹೆಸರಿನ ಆಯ್ಕೆ ಖಂಡಿತ ಆಕಸ್ಮಿಕವಲ್ಲ. ಲೋಕದ ದೃಷ್ಟಿಯಲ್ಲಿ ಆತ ಅನಾಥನಾಗಿದ್ದ, ದಿಕ್ಕಿಲ್ಲದವನಾಗಿದ್ದ, ಮನುಷ್ಯರಿಂದ ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟಿದ್ದ. ಅವನಿಗೆ ಸಹಾಯ ಮಾಡೋಕೆ ಆ ಮಹಾದ್ವಾರದಿಂದ ಯಾರೂ ಹೊರಬರ್ಲಿಲ್ಲ. ಯಾರೂ ಬರ್ಲಿಲ್ಲ. ಆದರೆ ವಾಸ್ತವದಲ್ಲಿ ದೇವರೇ ಅವನ ಪರವಾಗಿದ್ದರು. ಸಮಾಜವು ಯಾರನ್ನ ನಿರ್ಲಕ್ಷಿಸಿ ಕಸದಂತೆ ಕಂಡಿತ್ತೋ, ಯೇಸು ಅವನಿಗೆ ಕಥೆಯಲ್ಲಿ ಹೆಸರನ್ನ, ಗುರುತನ್ನ, ಘನತೆಯನ್ನ ನೀಡಿದರು. ಮತ್ತು ಸಮಾಜ ಯಾರನ್ನ ಆರಾಧಿಸ್ತಾ ಇತ್ತೋ, ಯಾರ ಹೆಸರು ಇಡೀ ಊರಿಗೆ ತಿಳಿದಿತ್ತೋ, ಆ ಶ್ರೀಮಂತನನ್ನ ಇತಿಹಾಸದಲ್ಲಿ ಅನಾಮಿಕನನ್ನಾಗಿಯೇ ಉಳಿಸಿದರು. ಇದು ಮನುಷ್ಯರು ಅಳೆಯುವ ಮಾನದಂಡಕ್ಕೂ ದೇವರು ಅಳೆಯುವ ಮಾನದಂಡಕ್ಕೂ ಇರುವ ಅಗಾಧವಾದ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ಅದ್ಭುತವಾದ ಒಳನೋಟ. ಇಬ್ಬರ ಭೂಮಿಯ ಮೇಲಿನ ಜೀವನದ ಚಿತ್ರಣ ಹೀಗಿತ್ತು. ನಂತರ ಕಥೆಯು ಎಲ್ಲರಿಗೂ ಸಮಾನವಾದ, ಯಾರೂ ತಪ್ಪಿಸಿಕೊಳ್ಳಲಾಗದ ಮರಣದ ಕಡೆಗೆ ತಿರುಗುತ್ತೆ. ಒಂದು ದಿನ ಆ ಭಿಕಾರಿ ಸತ್ತು ಹೋದ. ಅವನಿಗೆ ಯಾವುದೇ ಶವಸಂಸ್ಕಾರ ನಡೆದ ಬಗ್ಗೆ ಉಲ್ಲೇಖನೇ ಇಲ್ಲ. ಬಹುಶಃ ಆತನ ದೇಹವನ್ನ ಊರ ಹೊರಗಿನ ಕಸದ ಗುಂಡಿಗೆ ಎಸೆದಿರಬಹುದು. ಸ್ವರ್ಗ ಸೌಭಾಗ್ಯದಲ್ಲಿದ್ದ ಅಬ್ರಹಮನ ಪಕ್ಕದಲ್ಲೇ ಕೂರಿಸಿದ್ರು ಅಂತ ಕಥೆ ಹೇಳುತ್ತೆ. ಆಮೇಲೆ ಆ ಶ್ರೀಮಂತನೂ ಕೂಡ ಸತ್ತು ಹೋದ. ಅವನಿಗೆ ಬಹುಶಃ ಇಡೀ ಊರೇ ಬೆರಗಾಗುವಂತಹ ವೃತ್ತಿಪರ ಅಳುವವರನ್ನ ಕರೆಸಿ ಭವ್ಯವಾದ ಶವಸಂಸ್ಕಾರ ಮಾಡಿರಬಹುದು. ಆದ್ರೆ ಮರಣಾನಂತರದ ದೃಶ್ಯ ಸಂಪೂರ್ಣವಾಗಿ ಉಲ್ಟಾ ಆಗ್ಬಿಡುತ್ತೆ. ಈ ಮರಣಾನಂತರದ ದೃಶ್ಯ ಇದೆಯಲ್ಲ, ಇದು ಶಾಸ್ತ್ರೀಯ ಒಳನೋಟಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಇಲ್ಲಿ ಉಲ್ಲೇಖಿಸಲಾಗಿರುವ ಅಬ್ರಹಮನ ಪಕ್ಕ ಅಥವಾ ಇಂಗ್ಲಿಷ್ನಲ್ಲಿ ಬೋಸಮ್ ಆಫ್ ಅಬ್ರಹಾಂ ಎನ್ನುವುದು ಯಹೂದಿ ಸಂಪ್ರದಾಯದಲ್ಲಿ ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ಅಂದ್ರೆ ಅದು ಕೇವಲ ಪಕ್ಕದಲ್ಲಿ ಕೂರೋದು ಅಂತ ಅಲ್ಲ. ಆ ಕಾಲದ ಔತಣಕೂಟಗಳಲ್ಲಿ ಜನರು ಈಗಿನ ಹಾಗೆ ಕುರ್ಚಿಗಳ ಮೇಲೆ ಕೂರ್ತಾ ಇರಲಿಲ್ಲ. ಬದಲಾಗಿ ನೆಲದ ಮೇಲೆ ದಿಂಬುಗಳಿಗೆ ಒರಗಿಕೊಂಡು ಊಟ ಮಾಡ್ತಾ ಇದ್ರು. ಮುಖ್ಯಸ್ಥನ ಅಥವಾ ಆತಿಥೇಯನ ಎದೆಯ ಭಾಗಕ್ಕೆ ಒರಗಿಕೊಂಡು ಕೂರುವುದು ಅಂದ್ರೆ ಆ ವ್ಯಕ್ತಿಗೆ ಸಿಗುವ ಅತ್ಯುನ್ನತ ಗೌರವ. ಅಂದ್ರೆ ಅದು ವಿಐಪಿ ಸ್ಥಾನ ಇದ್ದ ಹಾಗೆ. ಹೌದು. ಅಬ್ರಹಾಮನು ಯಹೂದ್ಯರ ಪಿತಾಮಹ. ಆತನ ಪಕ್ಕದಲ್ಲಿ ಆತನಿಗೆ ಒರಗಿಕೊಂಡು ಕೂರುವ ಸ್ಥಾನ ಸಿಗುವುದು ಅಂದ್ರೆ ಅದು ನೀತಿವಂತರಿಗೆ ಸಿಗುವ ಪರಮ ಸುಖದ ಸಂಕೇತ. ಭೂಮಿಯ ಮೇಲೆ ನಾಯಿಗಳೊಡನೆ ಇದ್ದ ಲಾಜರನ್ನಿಗೆ ಈಗ ಸ್ವರ್ಗದ ಅತಿದೊಡ್ಡ ವಿಐಪಿ ಸ್ಥಾನ ಸಿಕ್ಕಿದೆ. ಮತ್ತೊಂದೆಡೆ ಆ ಶ್ರೀಮಂತನ ಸ್ಥಿತಿ ಏನಾಗಿದೆ? ಅವನು ಪಾತಾಳದಲ್ಲಿ ಅಗ್ನಿ ಜ್ವಾಲೆಯಲ್ಲಿ ಯಾತನೆ ಪಡ್ತಾ ಇದ್ದಾನೆ. ಕಣ್ಣೆತ್ತಿ ನೋಡಿದಾಗ ಬಹಳ ದೂರದಲ್ಲಿ ಅಬ್ರಹಾಮನನ್ನು, ಅವನ ಪಕ್ಕದಲ್ಲೇ ಕುಳಿತಿದ್ದ, ತಾನು ದಿನವೂ ನಿರ್ಲಕ್ಷಿಸ್ತಾ ಇದ್ದ ಅದೇ ಭಿಕಾರಿ ಲಾಜರ್ನನ್ನು ಕಾಣ್ತಾನೆ. ಆಗ ಆತ ಬೇಡಿಕೊಳ್ಳಕ್ ಶುರು ಮಾಡ್ತಾನೆ. ಹೌದು, ಪಿತಾಮಹನೇ, ನನ್ನ ಮೇಲೆ ಕರುಣೆ ತೋರು. ಲಾಜರನು ತನ್ನ ತುದಿ ಬೆರಳನ್ನ ತಣ್ಣೀರಿನಲ್ಲಿ ಅದ್ದಿ ನನ್ನ ನಾಲಿಗೆಗೆ ತಂಪನ್ನುಂಟು ಮಾಡುವಂತೆ ಅವನನ್ನು ಕಳುಹಿಸಿಕೊಡು ಅಂತ ಧನಿ ಎತ್ತಿ ಬೇಡ್ಕೊಳ್ತಾನೆ. ಭೂಮಿಯ ಮೇಲಿದ್ದಾಗ ಅತ್ಯುತ್ತಮ ವೈನ್ಗಳನ್ನ ಕುಡಿತಾ ಇದ್ದವನಿಗೆ ಈಗ ಒಂದು ಹನಿ ನೀರಿಗಾಗಿ ಭಿಕಾರಿಯನ್ನ ಬೇಡುವ ಪರಿಸ್ಥಿತಿ ಬಂದಿದೆ. ಹೌದು, ಮತ್ತು ಇದನ್ನ ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಆ ದೃಶ್ಯದಲ್ಲಿ ಬರುವ ಮತ್ತೊಂದು ಮುಖ್ಯ ಅಂಶದ ಅರ್ಥ ನಮಗೆ ಹೊಳೆಯುತ್ತೆ. ಅಬ್ರಹಾಮನು ಆ ಶ್ರೀಮಂತನಿಗೆ ಉತ್ತರಿಸ್ತಾ, ನಮಗೂ ನಿಮಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ ಅಂತ ಹೇಳ್ತಾನೆ. ಭೌಗೋಳಿಕ ಅಂತರವಲ್ಲ, ಇದು ಮರಣದ ನಂತರದ ಅಂತಿಮ ತೀರ್ಪುನ ಅಂದ್ರೆ ಫೈನಾಲಿಟಿ ಆಫ್ ಜಡ್ಜ್ಮೆಂಟ್ ಅನ್ನ ಸೂಚಿಸುತ್ತೆ. ಅಂದ್ರೆ ಆ ಕಡೆಯಿಂದ ಈ ಕಡೆ ಬರಲು ಸಾಧ್ಯವಿಲ್ಲ ಅಂತ. ನಿಖರವಾಗಿ, ಒಮ್ಮೆ ಆ ಕಡೆಗೆ ದಾಟಿದ ಮೇಲೆ ಮನುಷ್ಯನ ಗತಿಯನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ಆ ಪ್ರಪಾತವನ್ನ ದಾಟಿ ಈ ಕಡೆಯಿಂದ ಆ ಕಡೆಗೂ ಹೋಗಲಾಗದು, ಆ ಕಡೆಯಿಂದ ಈ ಕಡೆಗೂ ಬರಲಾಗದು. ನಮ್ಮ ಆಯ್ಕೆಗಳೆಲ್ಲವೂ, ನಮ್ಮ ನೈತಿಕ ನಿರ್ಧಾರಗಳೆಲ್ಲವೂ ನಾವು ಜೀವಂತವಾಗಿರುವಾಗಲೇ, ಭೂಮಿಯ ಮೇಲಿರುವಾಗಲೇ ಮುಗಿದೋಗಿರುತ್ತೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಈ ಕಥೆಯನ್ನ ಕೇಳ್ತಿರುವ ಯಾರಿಗಾದ್ರೂ ಕಾಡುವ ಒಂದು ಸಹಜವಾದ ಪ್ರಶ್ನೆ ಏನಂದ್ರೆ, ಆ ಶ್ರೀಮಂತನು ಅಷ್ಟೊಂದು ಕಠಿಣವಾದ ಶಿಕ್ಷೆಗೆ ಗುರಿಯಾಗಲು ಅವನು ಮಾಡಿದ ಅಸಲಿ ಪಾಪವೇನು?
ಅವನು ಕೇವಲ ಶ್ರೀಮಂತನಾಗಿದ್ದೆ ಅವನು ಮಾಡಿದ ದೊಡ್ಡ ತಪ್ಪೆ? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಕೇವಲ ದುಡ್ಡಿತ್ತು, ಐಷಾರಾಮಿ ಜೀವನ ನಡೆಸ್ತಾ ಇದ್ದ, ಪ್ರತಿದಿನ ಹಬ್ಬದೂಟ ಮಾಡ್ತಾ ಇದ್ದ ಅನ್ನೋ ಒಂದೇ ಕಾರಣಕ್ಕೆ ಯಾರಾದರೂ ನರಕಯಾತನೆ ಅನುಭವಿಸ್ಬೇಕೆ? ಇದು ಈ ಇಡೀ ಅಧ್ಯಯನದ ಅತ್ಯಂತ ಪ್ರಮುಖವಾದ ವಿಶ್ಲೇಷಣಾತ್ಮಕ ಪ್ರಶ್ನೆ. ಮೂಲ ಗ್ರಂಥಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಸ್ಪಷ್ಟವಾಗುವ ವಿಚಾರ ಏನಂದ್ರೆ, ಅವನು ಕೇವಲ ಶ್ರೀಮಂತನಾಗಿದ್ದ ಅನ್ನೋ ಕಾರಣಕ್ಕಾಗಿ ಆ ಶಿಕ್ಷೆಗೆ ಗುರಿಯಾಗಲಿಲ್ಲ. ಸಂಪತ್ತು ಹೊಂದುವುದು ತನ್ನಷ್ಟಕ್ಕೆ ತಾನೇ ಪಾಪವಲ್ಲ. ಅಬ್ರಹಾಮನು ಕೂಡ ಭೂಮಿಯ ಮೇಲಿದ್ದಾಗ ಅಪಾರ ಸಂಪತ್ತನ್ನು ಹೊಂದಿದ್ದವನೇ. ಹೌದು, ಅಬ್ರಹಾಮನು ಕೂಡ ಶ್ರೀಮಂತನೇ ಆಗಿದ್ದ. ಆದರೆ ಆ ಶ್ರೀಮಂತನ ಪಾಪದ ಸ್ವರೂಪ ಬೇರೆ ಆಗಿತ್ತು. ಆತನು ಲಾಜರನಿಗೆ ಯಾವತ್ತೂ ಹೊಡೆದಿಲ್ಲ, ಅವನನ್ನು ಹಿಂಸಿಸಲಿಲ್ಲ ಅಥವಾ ತನ್ನ ಮನೆಯ ಬಾಗಿಲಿನಿಂದ ಅವನನ್ನು ಬಲವಂತವಾಗಿ ಓಡಿಸಲಿಲ್ಲ. ಆತನು ಮಾಡಿದ ಅತೀ ದೊಡ್ಡ ಪಾಪವೆಂದರೆ ನಿರಾಸಕ್ತಿ, ಅಥವಾ ಇಂಗ್ಲಿಷ್ನಲ್ಲಿ ಹೇಳುವ ಇಂಡಿಫರೆನ್ಸ್. ಲಾಜರ್ನನ್ನು ಸಂಪೂರ್ಣವಾಗಿ ಗಮನಿಸದೆ ನಿರ್ಲಕ್ಷಿಸಿದ್ದು. ಅಂದ್ರೆ ನಾವು ಸಾಮಾನ್ಯವಾಗಿ ಪಾಪ ಅಂದ್ರೆ ಬೇರೆಯವರಿಗೆ ಕೇಡು ಮಾಡುವುದು ಅಥವಾ ಹಿಂಸೆ ಮಾಡುವುದು ಅಂದ್ಕೊಳ್ತೇವೆ. ಆದ್ರೆ ಇಲ್ಲಿ ಅವನು ಏನನ್ನೂ ಮಾಡದೇ ಇದ್ದದ್ದೇ, ಮಾಡಬಹುದಾಗಿದ್ದ ಒಳಿತನ್ನ ಮಾಡದೇ ಇದ್ದದ್ದೇ ಅವನ ಪಾಪವಾಯಿತೇ? ಹೌದು, ಇದನ್ನೇ ಸಿನ್ ಆಫ್ ಒಮಿಷನ್ ಅಂತ ಕರೆಯೋದು. ತನ್ನ ಮನೆಯ ಭವ್ಯವಾದ ಬಾಗಿಲಲ್ಲೇ ಬಿದ್ದಿದ್ದ, ಹಸಿವಿನಿಂದ ಕಂಗೆಟ್ಟಿದ್ದ ಒಬ್ಬ ಮನುಷ್ಯನಿಗೆ ಒಂದು ತುತ್ತು ಅನ್ನ ನೀಡುವ ಅವಕಾಶ ಪ್ರತಿದಿನ ಅವನ ಕಣ್ಮುಂದೆ ಇತ್ತು. ಅವನು ತನ್ನ ಮನೆಗೆ ಹೋಗುವಾಗ ಹೊರಬರುವಾಗ ಪ್ರತಿದಿನ ಲಾಜರನನ್ನು ನೋಡ್ತಾ ಇದ್ದ. ಆದರೂ ತನ್ನದೇ ಆದ ಭೋಗದ ಲೋಕದಲ್ಲಿ ಅವನು ಎಷ್ಟೊಂದು ಮೈಮರೆತಿದ್ದಂದ್ರೆ ಆ ಬಡವನ ಅಸ್ತಿತ್ವವೇ ಅವನಿಗೆ ಕಾಣದಂತಾಗಿತ್ತು. ಅಷ್ಟು ನಿರ್ಲಕ್ಷ್ಯ! ಅವನ ಮನೆಯ ಬಾಗಿಲು ಕೇವಲ ಭೌತಿಕವಾದ ಗೋಡೆಯಾಗಿರಲಿಲ್ಲ, ಅದು ಅವನ ಹೃದಯದ ಕಠೋರತೆಯ ಸಂಕೇತವಾಗಿತ್ತು. ತನ್ನ ಬಳಿ ಧಾರಾಳವಾಡಿ ಸಂಪನ್ಮೂಲಗಳಿದ್ದರೂ ಅದನ್ನು ಇನ್ನೊಬ್ಬರ ಕಷ್ಟವನ್ನು ಪರಿಹರಿಸಲು ಬಳಸದೇ ಇದ್ದ ಆ ನಿರ್ಲಕ್ಷ್ಯ, ಆ ಅಮಾನವೀಯತೆಯೇ ಅವನ ಶಿಕ್ಷೆಗೆ ಕಾರಣವಾಯಿತು. ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಯಾತನೆಯಲ್ಲಿದ್ದ ಆ ಶ್ರೀಮಂತನಿಗೆ ತಾನು ಆ ಕಡೆಯಿಂದ ಈ ಕಡೆಗೆ ಬರಲಾಗೋದಿಲ್ಲ, ತನ್ನ ಸ್ಥಿತಿ ಬದಲಾಗೋದಿಲ್ಲ ಅಂತ ತಿಳಿದಾಗ ಅವನು ಅಬ್ರಹಾಮನಲ್ಲಿ ಮತ್ತೊಂದು ಬೇಡಿಕೆಯನ್ನ ಇಡ್ತಾನೆ. ತನ್ನ ಸಹೋದರರಿಗಾಗಿ ಅಲ್ವಾ? ಹೌದು. ಪಿತಾಮಹನೇ, ಹಾಗಾದ್ರೆ ಲಾಜರನನ್ನು ನನ್ನ ತಂದೆಯ ಮನೆಗಾದ ಕಳುಹಿಸು. ನನಗೆ 5 ಸೋದರರಿದ್ದಾರೆ. ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಅವರಿಗೆ ಎಚ್ಚರಿಕೆ ಕೊಡಲಿ ಅಂತ ಬೇಡ್ಕೊಳ್ಳುತ್ತಾನೆ. ಸತ್ತವರಲ್ಲಿಂದ ಒಬ್ರು ಹೋಗಿ ಎಚ್ಚರಿಸಿದ್ರೆ, ತನ್ನಂತೆಯೇ ಭೋಗಾಸಕ್ತರಾಗಿರುವ, ಸಂಪತ್ತಿನ ಮದದಲ್ಲಿರುವ ತನ್ನ ಸಹೋದರರಿಗಾದೂ ಬುದ್ಧಿ ಬರಲಿ, ಅವರು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳಿ ಅಂತ ಆತ ಕೇಳ್ಕೊಳ್ತಾನೆ. ಇಲ್ಲಿ ಬರುವ ಅಬ್ರಹಾಮನ ಉತ್ತರ ಇದೆಯಲ್ಲ, ಅದು ಮಾನವನ ಮನೋವಿಜ್ಞಾನವನ್ನು ಬಹಳ ಆಳವಾಗಿ ತೆರೆದಿಡುತ್ತೆ. ಅಬ್ರಹಾಮನ್ ಹೇಳ್ತಾನೆ, ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವರು ಅವುಗಳಿಗೆ ಕಿವಿಗೊಡಲಿ ಅಂತ. ಅಂದ್ರೆ ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರ. ಹೌದು. ದೀನ ದಲಿತರನ್ನ ಹೇಗೆ ನೋಡ್ಕೊಳ್ಬೇಕು, ನ್ಯಾಯವನ್ನ ಹೇಗೆ ಪಾಲಿಸಬೇಕು ಎಂಬುದೆಲ್ಲವೂ ಆ ಗ್ರಂಥಗಳಲ್ಲಿ ಸ್ಪಷ್ಟವಾಗಿತ್ತು. ಆದರೆ ಶ್ರೀಮಂತನಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಸತ್ತವರ ಕಡೆಯಿಂದ ಯಾರಾದರೂ ಎದ್ದು ಹೋದ್ರೆ ಮಾತ್ರ ನನ್ನ ಅಣ್ಣ ತಮ್ಮಂದ್ರು ಪಾಪದಿಂದ ವಿಮುಖರಾಗ್ತಾರೆ ಅಂತ ಅವನು ವಾದಿಸ್ತಾನೆ. ಆಗ ಅಬ್ರಹಾಮನು ಏನ್ ಹೇಳ್ತಾನೆ? ಆಗ ಅಬ್ರಹಾಮನು ನೀಡುವ ಅಂತಿಮ ಉತ್ತರ, ಮೋಶೆಗೂ ಪ್ರವಾದಿಗಳಿಗೂ ಅವರು ಕಿವಿ ಕೊಡದಿದ್ರೆ ಸತ್ತವನು ಜೀವಂತನಾಗಿ ಎದ್ದು ಬಂದ್ರೂ ಅವರು ನಂಬೋದಿಲ್ಲ ಅನ್ನೋದು. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಅಲುಗಾಡಿಸುವಂತಹ ಕಠಿಣ ಸತ್ಯ. ಅದ್ಭುತಗಳಿಗಾಗಿ ಅಥವಾ ಸತ್ತವರು ಎದ್ದು ಬರುವ ಪವಾಡಗಳಿಗಾಗಿ ಕಾಯುವುದಕ್ಕಿಂತ ನಮ್ಮ ಬಳಿ ಇರುವ ದೇವರ ವಾಕ್ಯ, ಸತ್ಯದ ಮಾರ್ಗವೇ ಮನುಷ್ಯನ ಬದಲಾವಣೆಗೆ ಸಾಕು ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸಲಾಗಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ನೋಡಿ. ವಾಸ್ತವದಲ್ಲಿ ಮನುಷ್ಯನ ನಂಬಿಕೆಯ ಸ್ವರೂಪ ಎಂಥದ್ದು? ನಾವು ಯಾವಾಗಲೂ ಏನೋ ಒಂದು ಅದ್ಭುತ ನಡೆದ್ರೆ, ಆಕಾಶದಿಂದ ಏನಾದರೂ ಆಶ್ಚರ್ಯಕರವಾದದ್ದು ಇಳಿದು ಬಂದ್ರೆ ನಾವು ಬದಲಾಗ್ತೇವೆ ಅಂತ ಅನ್ಕೊಳ್ತೇವೆ. ಹೌದು, ಜನ ಪವಾಡಗಳನ್ನೇ ಹುಡುಕೊಂಡು ಹೋಗ್ತಾರೆ. ಆದರೆ ಮೂಲಭೂತವಾಗಿ ಸತ್ಯಕ್ಕೆ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡದವರಿಗೆ ಎಷ್ಟೇ ದೊಡ್ಡ ಪವಾಡ ನಡೆದ್ರೂ, ಸತ್ತವರೇ ಎದ್ದು ಬಂದು ಎಚ್ಚರಿಸಿದ್ರೂ ಅವರ ಮನಸ್ಸು ಬದಲಾಗುವುದಿಲ್ಲ. ಇದು ಕೇವಲ ಆ ಕಾಲದ 5 ಮಂದಿ ಸಹೋದರರ ಕಥೆಯಲ್ಲ. ಇದು ಮುಂಬರುವ ದಿನಗಳಲ್ಲಿ ನಡೆಯಲಿದ್ದ ಯೇಸುವಿನ ಸ್ವಂತ ಪುನರುತ್ಥಾನದ ನಂತರವೂ ಅನೇಕರು ಆ ಸತ್ಯವನ್ನು ನಂಬುವುದಿಲ್ಲ ಅನ್ನೋದಕ್ಕೆ ನೀಡಿದ ಸ್ಪಷ್ಟವಾದ ಮುನ್ಸೂಚನೆಯಾಗಿದೆ. ಸತ್ಯವನ್ನ ಅರಸುವ, ಇತರರಿಗೆ ಒಳಿತು ಮಾಡುವ ಮನಸ್ಸಿಲ್ಲದವರಿಗೆ ಯಾವ ಅದ್ಭುತವೂ ಸಾಕಾಗುವುದಿಲ್ಲ. ಹಾಗಾದ್ರೆ ಇದೆಲ್ಲವನ್ನೂ ನಮ್ಮ ಇಂದಿನ ಆಧುನಿಕ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಳಬಹುದು? ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ಇದು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಕನ್ನಡಿ ಹಿಡಿಯುತ್ತೆ ಎನ್ನುವುದು ಬಹಳ ಮುಖ್ಯ. ಖಂಡಿತ. ಮೊದಲನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಸಮಯದ ಮಹತ್ವ. ನಮ್ಮ ಸಮಯ,
ನಮ್ಮ ಬಳಿಯಿರುವ ಸಂಪನ್ಮೂಲಗಳು ಮತ್ತು ನಮ್ಮ ಸಹಾಯವನ್ನ ಇತರರಿಗೆ ನೀಡಲು ಇಂದೇ ಸಕಾಲ. ಒಂದು ಬಾರಿ ಅವಕಾಶ ಕೈತಪ್ಪಿದ ಮೇಲೆ ಆ ಶ್ರೀಮಂತನಂತೆ ಪಶ್ಚಾತ್ತಾಪ ಪಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ನಮ್ಮ ಆಯ್ಕೆಗಳೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಜೊತೆಗೆ ಈ ಕಥೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕನ್ನಡಿಯಾಗಿ ನಿಲ್ಲುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವಿಂದು ಇಂತಹ ಲಾಜರರನ್ನ ಗುರುತಿಸ್ತಿದ್ದೀವಿಯಾ ಅನ್ನೋ ಆತ್ಮಾವಲೋಕನ ಮಾಡಿಕೊಳ್ಳೋದು ಅತಿ ಅಗತ್ಯ. ಹೌದು, ನಮ್ಮ ದೈನಂದಿನ ಓಡಾಟದಲ್ಲಿ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ. ನಮ್ಮ ಬಾಗಿಲಲ್ಲಿ, ನಮ್ಮ ಬೀದಿಯಲ್ಲಿ ಅಥವಾ ನಮ್ಮ ಆಫೀಸ್ನ ಬಳಿ ಸಹಾಯದ ಅಗತ್ಯವಿರುವ ಎಷ್ಟೋ ಜನರಿರ್ತಾರೆ. ನಾವವರನ್ನ ನೋಡ್ತಿವೆಯೋ ಅಥವಾ ನಮ್ಮದೇ ಆದ ಆರಾಮದಾಯಕ ಕೋಟೆಯೊಳಗೆ ಸೇರ್ಕೊಂಡು ಅವರನ್ನ ನಿರ್ಲಕ್ಷಿಸ್ತೀವೆಯೋ ಅನ್ನೋದು ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಾವು ಇತರರ ಕಡೆಗೆ ತೋರಿಸುವ ಕರುಣೆ ಅಥವಾ ತೋರಿಸದೇ ಇರುವ ನಿರ್ಲಕ್ಷ್ಯ ಅಂತಿಮವಾಗಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ನಮ್ಮ ಸುತ್ತಲೂ ಇರುವ ಭೌತಿಕ ಸುಖ ಸಂಪತ್ತುಗಳು, ಸ್ಟೇಟಸ್ ಸಿಂಬಲ್ಗಳು ಶಾಶ್ವತವಲ್ಲ. ಆದರೆ ನಾವು ಇತರರ ಕಷ್ಟಕ್ಕೆ ಸ್ಪಂದಿಸುವ ರೀತಿ ಮಾತ್ರ ನಮ್ಮ ಅಂತಿಮ ಅಸ್ತಿತ್ವವನ್ನ ನಿರ್ಧರಿಸುತ್ತೆ ಅನ್ನೋದು ಈ ಆಳವಾದ ಅಧ್ಯಯನದ ಸಾರಾಂಶ. ಈ ಅದ್ಭುತವಾದ ಕಥೆಯು ಕೇವಲ ಪ್ರಾಚೀನ ಕಾಲದ ಸಂಪತ್ತೂ ಬಡತನದ ಕಥೆಯಾಗಿರದೆ ಮಾನವೀಯತೆ ಮತ್ತು ಕರುಣೆಯ ಬಹುದೊಡ್ಡ ಪಾಠವಾಗಿದೆ. ಮತ್ತು ಆ ಪಾಠ ಪ್ರತಿ ಕಾಲಘಟ್ಟಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ. ಹೌದು. ನಮ್ಮ ಈ ಮಾಹಿತಿಯ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಸಂಪೂರ್ಣ ಕಥೆಯನ್ನ ಆಧರಿಸಿ ಪ್ರತಿಯೊಬ್ಬರೂ ತಮ್ಮಷ್ಟಿಗೆ ತಾವೇ ಆಳವಾಗಿ ಯೋಚಿಸಲು ಒಂದು ಪ್ರಚೋದನಾತ್ಮಕವಾದ ಹೊಸ ಪ್ರಶ್ನೆಯೊಂದನ್ನ ಬಿಟ್ಟೋಗ್ತಿದ್ದೇವೆ. ಆ ಅಂತಿಮ ಪ್ರಶ್ನೆ ಏನು? ಕಥೆಯ ಕೊನೆಯ ಭಾಗವನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳಿ. ಆ ಶ್ರೀಮಂತನು ಪಾತಾಳದಲ್ಲಿ ಅಷ್ಟು ಘೋರವಾದ ಯಾತನೆ ಅನುಭವಿಸ್ತಿದ್ರೂ ಆತನು ಅಬ್ರಹಾಮನ ಬಳಿ ಏನ್ ಕೇಳ್ಕೊಳ್ತಾನೆ? ಲಾಜರನನ್ನ ತನ್ನ ತುದಿ ಬೆರಳನ್ನ ನೀರಲ್ಲಿ ಅದ್ದಿ ನಾಲಿಗೆಗೆ ತಂಪೆರೆಯಲು ಕಳುಹಿಸು ಅಥವಾ ನನ್ನ ಅಣ್ಣ ತಮ್ಮಂದಿರ ಬಳಿ ಅವನನ್ನ ಕಳುಹಿಸು ಅಂತ ಆದೇಶಿಸ್ತಾನೆ ಅಲ್ವಾ? ಹೌದು, ಅವನು ಈಗ್ಲೂ ಆದೇಶನೇ ಮಾಡ್ತಾ ಇದ್ದಾನೆ. ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸ್ತಾ ಇದ್ರೂ, ಮರಣದ ನಂತರ ಪಾತಾಳದಲ್ಲಿದ್ರೂ ಸಹ ಆ ಶ್ರೀಮಂತನು ಅಬ್ರಹಾಮನಲ್ಲಿ ನೇರವಾಗಿ ನೀರು ಕೇಳೋದಿಲ್ಲ. ಬದಲಾಗಿ ಲಾಜರನನ್ನ ಕಳುಹಿಸು ಎನ್ನುತ್ತಾನೆ. ಅಂದರೆ ಆತ ಬಡವನಾದ ಲಾಜರನನ್ನ ಇನ್ನೂ ತನ್ನ ಸೇವೆ ಮಾಡಲು ಇರುವ ಒಬ್ಬ ಸೇವಕನಂತೆಯೇ ತನ್ನ ಆಜ್ಞೆಗಳನ್ನ ಪಾಲಿಸಬೇಕಾದ ಕೆಳದರ್ಜೆಯವನಂತೆ ನೋಡ್ತಾ ಇದ್ದಾನೆ. ಎಂಥ ದುರಹಂಕಾರ! ಅವನ ಅಹಂಕಾರ, ತಾನೊಬ್ಬ ಮಾಲೀಕ ಅನ್ನೋ ಮೇಲರಿಮೆಯ ಮನಸ್ಥಿತಿ ಮರಣದ ನಂತರವೂ ಸ್ವಲ್ಪವೂ ಬದಲಾಗಿರಲಿಲ್ಲ ಎಂಬುದು ಮನುಷ್ಯನ ಸ್ವಭಾವದ ಬಗ್ಗೆ ನಮಗೆ ಏನನ್ನು ಹೇಳುತ್ತದೆ? ಈ ಪ್ರಶ್ನೆಯೊಂದಿಗೆ ಮತ್ತಷ್ಟು ಆಲೋಚನೆಗೆ ಎಡೆಮಾಡಿಕೊಡುತ್ತಾ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕರುಣೆಯಿಂದ ಇರೋಣ, ನಮ್ಮ ಸುತ್ತಲಿನ ಜನರನ್ನ ಗಮನಿಸೋಣ. ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.